ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಗ್ರಾಮದಲ್ಲಿ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ಮೊದಲನೇ ವರ್ಷದ ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿತ್ತು. ಇನ್ನು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗೆ ಗಣ್ಯರು ಹಾಗೂ ಆಯೋಜಕರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತರಾದ ಡಾ ಚಿನ್ನಪ್ಪ ಚಿಕ್ಕಹಗಡೆರವರು, ಬಿಜೆಪಿ ಹಿರಿಯ ಮುಖಂಡರಾದ ಹುಲ್ಲಳ್ಳಿ ಶ್ರೀನಿವಾಸ್, ಬಳ್ಳೂರು ವಸಂತ್, ಆನೇಕಲ್ ಪುರಸಭೆ ಮಾಜಿ ಅಧ್ಯಕ್ಷ ಪದ್ಮನಾಭ್, ಕಿತ್ತಗಾನಹಳ್ಳಿ ರಘು ಸೇರಿದಂತೆ ಅನೇಕ ಗಣ್ಯರು, ಸ್ಥಳೀಯ ಮುಖಂಡರು ಹಾಜರಿದ್ದರು. ಇನ್ನು ತಾಲೂಕು ಮಟ್ಟದ ವಾಲಿಬಾಲ್ ಪಂದ್ಯಾವಳಿ ಆಯೋಜಕರಾದ ಮಾಯಸಂದ್ರ ಯುವ ಬ್ರಿಗೇಡ್ನ ವಿನೋದ್, ರಾಮಪ್ಪ, ಮಿಂಡ್ಲು, ಮುನೀರ್ ಚಂದ್ರು, ಆನಂದ್, ಮಂಜು, ಸಂತೋಷ್, ನಿವೇಚನ್, ಸಂತೋಷ್, ರಮೇಶ್, ಮದನ್ ಮತ್ತು ಮಾಯಸಂದ್ರ ಯುವ ಬ್ರಿಗೇಡ್ನ ಪದಾಧಿಕಾರಿಗಳು ಮತ್ತು ಕ್ರೀಡಾಪಟುಗಳು ಭಾಗವಹಿಸಿದರು. ಸ್ವಾಮಿ ಪಾದಗಳಿಗೆ ವಂದಿಸ್ತಾ ಏನು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಮಾಯಸಂದ್ರ ಯುವ ಬ್ರಿಗೇಡ್ನಲ್ಲಿ ವಿಶೇಷವಾಗಿ ಒಂದು ವಾಲಿಬಾಲ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲ ಯುವಕರು ಏನಂತ ಹೇಳಿದ್ರೆ, ಈಗ ಟ್ರೆಂಡ್ ಏನಂತ ಹೇಳಿದ್ರೆ ಕ್ರಿಕೆಟು, ಕಬಡ್ಡಿ ಅಂತ ಇತ್ತು, ಮೊದಲನೇ ವರ್ಷ ಅಂತ ಭಾವಿಸ್ತೇನೆ. ಹೀಗಾಗಿ ಈ ಭಾಗದ ವಾಲಿಬಾಲ್ ಟೂರ್ನಮೆಂಟನ್ನು ಎಲ್ಲ ಯುವಕರು ಸೇರಿ ಆಯೋಜನೆ ಮೊದಲನೇ ವರ್ಷ ಮಾಡಿದ್ದಾರೆ. ಇನ್ನು ಮುಂದಿನ ವರ್ಷ 100 ವರ್ಷಕ್ಕಾಗಲಿ ಒಂದು ಈ ಕ್ರೀಡಾಪಟುಗಳಿಗೆ ಒಳ್ಳೆಯ
ಆರೋಗ್ಯ ಆಯುಸ್ಸು ಶಾಂತಿ ನೆಮ್ಮದಿಯನ್ನು ಭಗವಂತ ಕೊಡಲಿ. ಮತ್ತು ಏನು ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೆ ಪಿಲ್ಲಪ್ಪ ಸ್ವಾಮಿಯ ಮತ್ತು ಗ್ರಾಮ ದೇವತೆಯ ಎಲ್ಲ ಆಶೀರ್ವಾದ ಸಿಗಲಿ. ಇನ್ನೊಂದಷ್ಟು ಮುಂದಿನ ವರ್ಷ ಇನ್ನೂ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಹೇಳ್ತಾ ಎಲ್ಲ ಆಟಗಾರರಿಗೂ ಮತ್ತು ಯುವ ಬ್ರಿಗೇಡ್ನ ಈ ವಾಲಿಬಾಲ್ ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಅವ್ರಿಗೆ ಶುಭವನ್ನು ಕೋರ್ತೇನೆ. ಮಾಯಸಂದ್ರ ಯುವ ಬ್ರಿಗೇಡ್ನ ಎಲ್ಲ ಯುವ ಮಿತ್ರರು ಇವತ್ತು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಎಲ್ಲ ಯುವಕ ಕ್ರೀಡಾಪಟುಗಳನ್ನು ಕರೆಸಿ ಇವತ್ತು ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಿದ್ದಾರೆ. ಆ ಎಲ್ಲ ಯುವಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಹೇಳ್ತಾ ಇರ್ತೀವಿ, ಫೇಸ್ಬುಕ್ಕು, ವಾಟ್ಸಪ್ಪು, ಮೊಬೈಲ್ಗಳಲ್ಲಿ ತಲ್ಲೀನರಾಗಿದ್ದೀವಿ. ಜೊತೆಗೆ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಹಲವಾರು ಕಡೆ ಯುವಜನರು ಕ್ರೈಮ್ ಚಟುವಟಿಕೆಗಳಲ್ಲಿ ತೊಡ್ಕೊತಾ ಇದ್ದಾರೆ. ಅದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡಿದಾಗ ಅವರ ಮನಸ್ಸು ಬೇರೆ ಕಡೆ ಹೋಗಿ ಪ್ರತಿನಿತ್ಯ ಈ ರೀತಿಯಾಗಿ ದೈಹಿಕ ಮತ್ತು ಕ್ರೀಡೆ ಏನಪ್ಪ ಅಂತೇಳಿದರೆ ನಮಗೆ ದೈಹಿಕವಾಗಿ ಕೂಡ ಸಾಮಾಜಿಕವೂ ಕೂಡ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡ್ತದೆ. ಹಾಗಾಗಿ ವಿಶೇಷವಾಗಿ ನಮ್ಮ ತಾಲೂಕಿನಲ್ಲಿ ನಮ್ಮ ಸಮುದಾಯಕ್ಕೆ ಒಂದು ಧ್ವನಿಯನ್ನು ಕೊಟ್ಟಂಥ ಎಂ ಬಿ ರಾಮಸ್ವಾಮಿ, ದಿವಂಗತ ಎಂ ಬಿ ರಾಮಸ್ವಾಮಿ ಅವರು ಈ ಮೊದಲನೇದಾಗಿ ನಮ್ಮಲ್ಲಿ ಶಾಸಕರಾಗಿದ್ದರು. ಅವರ ಗ್ರಾಮದಲ್ಲಿ ಎಲ್ಲ ಯುವಕರು ಸೇರಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಹಂಗಾಗಿ ಅವರನ್ನು ಕೂಡ ನೆನೆಯುತ್ತಾ ಮತ್ತೊಮ್ಮೆ ತಾಲೂಕಿನಲ್ಲಿ ಭಾಳಷ್ಟು ಜನ ಬೇರೆ ಬೇರೆ ಕಾರ್ಯಕ್ರಮಗಳು ಮಾಡ್ತಾರೆ. ಆದರೆ ನಂದೊಂದು ಮನವಿ ಏನಂತ ಹೇಳಿದ್ರೆ, ಬೇರೆ ಬೇರೆ ಟೀಮ್ಗಳಲ್ಲಿ ಆಡೋರನ್ನ ಅಥವಾ ಪ್ರತಿನಿತ್ಯ ಅಭ್ಯಾಸ ಮಾಡೋರನ್ನ ಬಿಟ್ಟು ನಮ್ಮದೇ ಗ್ರಾಮಗಳಲ್ಲಿ ಇರ್ತಕ್ಕಂಥ ಯುವಕರನ್ನು ಈ ರೀತಿ ಸೇರಿಸಿ ಮಾಡಿದ್ರೆ ಒಂದು ಒಂದು ಮನೋಭಾವನೆ ಇರ್ತದೆ ಮತ್ತು ಸ್ಥಳೀಯ ಪ್ರತಿಭೆಗಳನ್ನು ಗುರುತಿಸಿದಂಗೆ ಆಗ್ತದೆ. ಹಾಗಾಗಿ ಮತ್ತೊಮ್ಮೆ ಯುವ ಬ್ರಿಗೇಡ್ಗೆ ಇವತ್ತು ಸರ್ಕಾರಗಳು ಕೂಡ ಇಂಥ ಯುವಕರಿಗೆ ಆದ್ಯತೆಯನ್ನು ಕೊಡುವಲ್ಲಿ ಒಂದು ಕಡಿಮೆ ಆಗ್ತದೆ. ಇವತ್ತು ಎಲ್ಲ ಯುವಕರು ಏನು ಮಾಡ್ತಾರೆ ಅಂದರೆ ಸ್ಥಳೀಯ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಿಕೊಂಡು ಕ್ರೀಡಾಕೂಟಗಳನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಮಾಯಸಂದ್ರನ ಯುವ ಬ್ರಿಗೇಡ್ನ ಎಲ್ಲ ಪದಾಧಿಕಾರಿಗಳಿಗೂ ತುಂಬುರಿದ ವಂದನೆಗಳನ್ನು ಸಲ್ಲಿಸ್ತಾರೆ. ತಾಲೂಕಿನಲ್ಲಿ ಒಂದು ವಿಶೇಷವಾಗಿ ಮೊದಲನೇ ಬಾರಿಗೆ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ಒಂದು ವಾಲಿಬಾಲ್ ಟೂರ್ನಿಮೆಂಟನ್ನು ಆಯೋಜನೆ ಮಾಡಿದ್ದಾರೆ. ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮದ ಆಯೋಜಕರಿಗೆ ಅಭಿನಂದನೆಗಳನ್ನು ನಿಮ್ಮ ವಾಹಿನಿ ಮುಖಾಂತರವಾಗಿ ತಿಳಿಸಲಿಕ್ಕೆ ಬಯಸ್ತೇನೆ. ಏನು ಇತ್ತೀಚೆಗೆ ಕ್ರೀಡೆಗಳು ಆನೇಕಲ್ ತಾಲೂಕಲ್ಲ ಇಡೀ ಕರ್ನಾಟಕದಲ್ಲೇ ಬಹಳ ಟೂರ್ನಿಮೆಂಟ್ಗಳನ್ನು ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವತ್ತೊಂದು ವಾಲಿಬಾಲ್ ಟೂರ್ನಿಮೆಂಟನ್ನು ಇವತ್ತೊಂದು ಲೈಟ್ ವ್ಯವಸ್ಥೆ ಮುಖಾಂತರವಾಗಿ ಮಿಡ್ ಲೈಟ್ ವ್ಯವಸ್ಥೆ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ. ಅವರು ತುಂಬ ಶ್ರಮಪಟ್ಟು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಎಲ್ಲ ಆಯೋಜಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲ ಬಂದಿರುವಂಥ ಆಟಗಾರರು ಕ್ರೀಡಾ ಮನೋಭಾವವನ್ನು ಪ್ರದರ್ಶಿಸಿ ಸಣ್ಣ ಪಟ್ಟ ಲೋಪದೋಷಗಳಿದ್ದಾಗ ಸರಿಪಡಿಸ್ಕೊಂಡು ಮುಂದೆ ಹೋಗಿ, ಯಾಕಂದರೆ ಕ್ರೀಡೆ ಅನ್ನೋದೇ ಹಾಗೆ ಎಲ್ಲರನ್ನೂ ಬೆರೆಸುತ್ತೆ. ಕ್ರೀಡೆ ಅನ್ನೋದು ನಮ್ಮ ಎಲ್ಲರನ್ನೂ ಒಂದು ಹತ್ರ ಒಗ್ಗೂಡಿ ಒಂದು ಕ್ರೀಡೆಯನ್ನು ನಾವು ಆಯೋಜನೆ ಮಾಡಿರ್ತೀವಿ. ಈ ಒಂದು ಕ್ರೀಡೆ ಬಲವನ್ನು ತರಲಿ, ಈ ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಸಹ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಇನ್ನೂ ಅನೇಕ ಟೂರ್ನಮೆಂಟ್ಗಳು ಆನೇಕಲ್ ತಾಲೂಕಲ್ಲಿ ಆಗಲಿ, ಮುಂದೆ ಸಹ ಈ ಒಂದು ಕಾರ್ಯಕ್ರಮ ಏನು ಮೊದಲನೇ ವರ್ಷ ಇರೋದು ಸುಮಾರು 50-100 ವರ್ಷ ಆಗಲಿ ಅಂತ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲ ಆಯೋಜಕರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ವಂದನೆಗಳು. ಮೊದಲನೇ ವರ್ಷದ್ದು ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ನಾವೆಲ್ಲರೂ ಸೇರಿ ಹಿರಿಯರು ಕಿರಿಯರು ಎಲ್ಲರೂ ಸೇರಿ ನಾವು ಮೊದಲನೇ ವರ್ಷದ ವಾಲಿಬಾಲ್ ಪಂದ್ಯವನ್ನು ಮಾಯಸಂದ್ರದಲ್ಲಿ ಆಯೋಜನೆ ಮಾಡಿದ್ದೀವಿ. ಈಗೇನು ನಿಮಗೂ ಗೊತ್ತಿರ್ಬೋದು, ಈಗಿನ ಬೆಳವಣಿಗೆಯಲ್ಲಿ ಎಲ್ಲ ಯುವಕರು ಬೇರೆ ಕಡೆ ಹೋಗ್ತಾ ಇರೋದ್ರಿಂದ ಅದಕ್ಕೆ ನಾವು ಸ್ಪೋರ್ಟ್ಸ್ ಮುಖಾಂತರ ಎಲ್ಲ ಒಗ್ಗಟ್ಟಾಗಿ ಜಾತಿ ಧರ್ಮ ಎಲ್ಲ ಬಿಟ್ಟು ಒಗ್ಗಟ್ಟು ಸ್ಪೋರ್ಟ್ಸ್ ಅನ್ನೋ ವಿಚಾರದಲ್ಲಿ ಎಲ್ಲರೂ ಬಂದು ಸೇರೋಂಥದ್ದು. ಅದಕ್ಕೆ ನಾವೆಲ್ಲ ಒಟ್ಟಾಗಿ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಇದನ್ನು ಎಲ್ಲರೂ ಸೇರಿ ಯಶಸ್ವಿ ಮಾಡಬೇಕಂತ ನಿಮ್ಮನ್ನು ಕೇಳ್ಕೊತೀವಿ. ಧನ್ಯವಾದಗಳು. ಮಾಯಸಂದ್ರ ಗ್ರಾಮದ ಆನೇಕಲ್ ತಾಲೂಕಿನ ಮಟ್ಟದಲ್ಲಿ ಪಂದ್ಯಾವಳಿಯನ್ನು ನಮ್ಮ ಆತ್ಮೀಯ ವಿನೋದ್ ಅವರು ಬಂದು ಕೇಳಿಕೊಂಡಾಗ ಎಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಬೇಕು, ಎಲ್ಲ ಯೂತ್ಸು ಎಲ್ಲ ಸೇರಿ ಮಾಡಬೇಕು, ಇದು ಒಳ್ಳೆ ಭಾವನೆ ಇದು ಅಂತ ಹೇಳಿ ಅವರಿಗೆ ಪ್ರೋತ್ಸಾಹ ಮೂಲಕ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ವಾಲಿಬಾಲ್ ಪಂದ್ಯಾವಳಿಗಳು, ತಾಲೂಕು ಮಟ್ಟದ ಪಂದ್ಯಾವಳಿಗಳು ಅದ್ಧೂರಿಯಾಗಿ ನಡೀತಾ ಇದ್ದಾವೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಹೀಗೆ ಮುಂದುವರಿತೀನಿ. ಶುಭ ಹಾರೈಸ್ತೀನಿ. ಏನು ಮಾಯಸಂದ್ರ ಏನು ಗ್ರಾಮ ಇದೆ, ಇಲ್ಲಿ ಈ ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ರಾಮಪ್ಪ ಅವರ ಸಾರಥ್ಯದಲ್ಲಿ ಇವತ್ತೇನು ವಾಲಿಬಾಲ್ ಕ್ರೀಡೆಗಳು ಉದ್ಘಾಟನೆ ಮಾಡಿದ್ದಾರೆ. ಒಂದು ಸಂತೋಷದ ವಿಚಾರ. ಏಕೆಂದರೆ ಮೊದಲು ಈ ವಾಲಿಬಾಲ್ ಆಗ್ಬೋದು ಮತ್ತು ಕ್ರಿಕೆಟ್ ಆಗ್ಬೋದು, ಫುಟ್ಬಾಲ್, ಎಲ್ಲ ಪಂದ್ಯಗಳನ್ನ ಈಗೇನು ಆನೇಕಲ್ ಹೆಡ್ ಕ್ವಾರ್ಟರ್ ಆಗ್ಬೋದು ಮತ್ತು ಬೆಂಗಳೂರು ಈ ಥರ ಭಾಗಗಳಲ್ಲಿ ಒಂದು ಪಂದ್ಯಾವಳಿಗಳನ್ನ ವೀಕ್ಷಣೆ ಮಾಡ್ತಾಯಿದ್ವಿ. ಏಕೆಂದರೆ ಇಲ್ಲೆಲ್ಲ ಹಳ್ಳಿಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆದರೆ ಕ್ರೀಡೆಗಳನ್ನ ಏನಿಲ್ಲ ಆಯೋಜನೆ ಮಾಡ್ತಾಯಿದ್ರು. ಎಲ್ಲ ಪಟ್ಟಣದಲ್ಲಾಗ್ಬೋದು ಮತ್ತು ಬೆಂಗಳೂರು ಸಿಟಿಲಾಗ್ಬೋದು ಈ ಥರ ಒಂದು ಆಯೋಜನೆ ಮಾಡ್ತಾಯಿದ್ರು. ಆದರೆ ಈಗಿನ ದಿನಗಳಲ್ಲಿ ನೋಡಿದಾಗ
ಪ್ರತಿಯೊಂದು ಹಳ್ಳಿಗಳಲ್ಲೂ ವಾಲಿಬಾಲ್ ಆಗ್ಬೋದು, ಮತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕ್ರಿಕೆಟ್ ಪಂದ್ಯಾವಳಿಗಳಾಗ್ಬೋದು. ನನಗೆ ಗೊತ್ತಿರೋ ಹಾಗೆ ವಾರದಲ್ಲೇ ಒಂದು ಬಾರಿ ಈ ಕ್ರೀಡಾಪಟುಗಳು ಈಗೆಲ್ಲ ಸ್ವಲ್ಪ ಆಕ್ಟಿವ್ ಆಗಿ ಆಟ ಆಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೂತ್ಕೊಂಡು ಮನೆಯಲ್ಲಿ ಕಾಲ ಕಳೆಯೋದನ್ನು ಬಿಟ್ಟು ಈ ಕ್ರೀಡೆಗಳನ್ನು ಉಪಯೋಗಿಸ್ಕೊಂಡು ಕ್ರೀಡೆಗಳಲ್ಲಿ ಭಾಗವಹಿಸಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತು ಈಗೇನು ನಮ್ಮ ಮಾಯಸಂದ್ರ ಯುವ ಬ್ರಿಗೇಡ್ ರಾಮ್ ಅವರು ಏನು ಈ ಸಾರಥ್ಯದಲ್ಲಿ ನಡೀತಾ ಇದೆ, ಮುಂದಿನ ದಿನಗಳಲ್ಲಿ ಇದೇ ರೀತಿ ಪ್ರತಿ ವರ್ಷವೂ ಸಹ ಮಾಡಲಿ ಅಂತ ಕೇಳ್ಕೊತೇನೆ. ಮಾಯಸಂದ್ರ ಯುವ ಬ್ರಿಗೇಡ್ ವತಿಯಿಂದ ವಾಲಿಬಾಲ್ ಪಂದ್ಯವನ್ನು ಆಯೋಜಿಸಲಾಗಿದೆ ಇವತ್ತು. ವಿನೋದ್ ಮತ್ತು ಅವರ ಸ್ನೇಹಿತರಿಂದ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಬಂದಿರೋ ಎಲ್ಲ ತಂಡಗಳಿಗೂ.